ಗೈಸ್, ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಥರ ವಿಡಿಯೋ ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಈ ವಿಡಿಯೋಸ್ ಎಲ್ಲ ಬಂದುಬಿಟ್ಟು ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಸೊ ಈ ಥರ ವಿಡಿಯೋ ಯಾವ ಥರ ಮಾಡ್ಬೋದು ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ನೀವು ಕಲೀರಿ, ನೋಡಿ, ಆ್ಯಂಡ್ ನಿಮಗೆ ಒಂದು ಮೋಟಿವೇಶನ್ ಸಿಗಲಿ ಅಂತ ಇವ್ರದ್ದು ಚಾನಲ್ನು ಕೂಡ ನಾನು ತೋರಿಸ್ಕೊಡ್ತೀನಿ, ಏನೇನು ಮಾಡ್ತಾರೆ ಏನಿಲ್ಲ ಅಂತ, ಆ್ಯಂಡ್ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದೆ, ಎಷ್ಟು ವೀಡಿಯೋಸ್ ಹಾಕಿದ್ದಾರೆ ಅಂತ. ಸೊ ಈಸಿಯಾಗಿ ಬಂದುಬಿಟ್ಟು ಈ ಥರ ವೀಡಿಯೋಸ್ ಮಾಡ್ಬೋದು. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸಿಂಪಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ, ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇವ್ರು ಯಾವ ಟೈಪ್ ವೀಡಿಯೋಸ್ ಮಾಡ್ತಿದ್ದಾರೆ, ಸೇಮ್ ಟು ಸೇಮ್ ಇದೇ ಟೈಪ್ ವೀಡಿಯೋ ಆ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಡೆಕೋರೇಷನ್ ವೀಡಿಯೋ ಯಾವ ಥರ ಮಾಡ್ಬೋದು ಅಂತ. ಓಕೆನಾ? ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇವ್ರದ್ದು ಬಂದುಬಿಟ್ಟು ನೀವು ಚಾನಲ್ ಕೂಡ ನೋಡಿ. ಇವ್ರದ್ದು ಬಂದುಬಿಟ್ಟು ವೀಡಿಯೋ ಯಾವ ಟೈಪಲ್ಲಿ ಮಾಡಿದ್ದಾರೆ, ಇವರು VEO. ಇವ್ರು ಬಂದುಬಿಟ್ಟು ಕ್ರಿಯೇಟ್ ಮಾಡಿರೋದು ಬಂದುಬಿಟ್ಟು ಯಾವುದರಿಂದ ಅದನ್ನು ಹೇಳ್ತೀನಿ. ಯೂಟ್ಯೂಬಿಂದನೇ ಬಂದುಬಿಟ್ಟು ಇವ್ರು ಕ್ರಿಯೇಟ್ ಮಾಡಿರೋದು. ಇವರು ಎಲ್ಲ ವೀಡಿಯೋಸಲ್ಲೂ ನೋಡಿ ಈ ಥರ ಬಂದಿದೆ. ಆ್ಯಂಡ್ ಇವ್ರದ್ದು ಬಂದುಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ ನೋಡಿ, ಈಗ ಬಂದುಬಿಟ್ಟು ಇವ್ರದ್ದು ವೀಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿರೋದು ಆ್ಯಂಡ್ 68 ವೀಡಿಯೋಸ್ ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಶಾರ್ಟ್ಸ್ ಹಾಕಿರೋದು ಇವ್ರದ್ದೆಲ್ಲ ವೀಡಿಯೋ ನೋಡಿ ಜಾಸ್ತಿ ವ್ಯೂಸ್ನು ಬಂದಿದೆ. ಓಕೆನಾ? ಸೊ ಸೇಮ್ ಟು ಸೇಮ್ ಈ ಥರ ವೀಡಿಯೋ ಆ ಥರ ಮಾಡೋದಂತ ಹೇಳ್ತೀನಿ. ಸೊ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ ಏನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಪಿಂಟ್ರೆಸ್ಟ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇದು. ಸೊ ಈ ಅಪ್ಲಿಕೇಶನ್ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಹತ್ರ ಇದ್ದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ಇಲ್ಲ ಅವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ಇದೆ ಅವರು ಅಪ್ಡೇಟ್ ಕೇಳಿದರೆ ಅಪ್ಡೇಟ್ ಮಾಡ್ಕೊಳ್ಳಿ ಅವಾಗ. ಓಕೆನಾ? ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ಅಪ್ಡೇಟ್ ಆಗಿದೆ. ಈಗ ಸಿಂಪಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಐಡಿಯಾಸ್ ಅಂತ ಇದೆಯಲ್ಲ, ಇಲ್ಲಿ ಇದರಲ್ಲಿ ಬಂದುಬಿಟ್ಟು ನಾವು ಟೈಪ್ ಮಾಡಬೇಕು ಹೋಮ್ ಅಂದ್ಬಿಟ್ಟು, HOME ಹೋಮ್ ಅಂತ ಟೈಪ್ ಮಾಡಿ ಸಿಂಪಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಆಗ ಬಂದುಬಿಟ್ಟು ನಮಗೆ ತುಂಬ ಫೋಟೋಸ್ ಐಡಿಯಾಸ್ ಬಂದುಬಿಟ್ಟು ಇಲ್ಲಿ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಹೌಸ್ದು ಇದು ಸಿಗ್ತಾಯಿದೆ ಅದನ್ನು ಬಂದುಬಿಟ್ಟು ನೀವು ಇಲ್ಲಿಂದ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು. ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ನನಗೆ ಓಕೆ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈ ಮನೆ ನನಗೆ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇದನ್ನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡೌನ್ಲೋಡ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ? ಡೌನ್ಲೋಡ್ ಆಗಿದೆ ಈಗ ನಮ್ಮ ಇಮೇಜು. ಸೊ ಈಗ ನಾವೇನು ಮಾಡಬೇಕು, ಈಗ ಸಿಂಪಲ್ಲಾಗಿ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು. ಸೊ ಎಲ್ಲರ ಹತ್ರನೂ ಬಂದುಬಿಟ್ಟು ChatGPT ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಇಲ್ಲಿ ChatGPT. ಸೊ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೇನು ಮಾಡಬೇಕು, ಇಲ್ಲಿ 2 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ, ನಿಮಗೆ ಒಂದು ಇದು ಕಾಣುತ್ತೆ, ಒಂದು ಆ್ಯಪ್ ಅಂದ್ಬಿಟ್ಟು ಒಂದು ಇಲ್ಲಿ ಪ್ರಾಜೆಕ್ಟ್ ಇದೆ, ಇಮೇಜ್ ಇದೆ, ಆ್ಯಪ್ ಇದೆ. ಸೊ ಸಿಂಪಲಿ ನಮಗೆ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಪ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲ್ ಇಲ್ಲಿ GPS ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ನ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಮತ್ತೆ ಇನ್ನೊಂದು ನಮಗೆ ಸರ್ಚ್ ಆಪ್ಷನ್ ಇಲ್ಲಿ ಬಂದುಬಿಟ್ಟು ನಮಗೆ ಶೋ ಆಗ್ತಿದೆ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನೊಂದು ರಿಸ್ಟೋರೇಷನ್ ಟೆಂಪ್ಲೇಟ್ಸ್ ಅಂತ ಇದೆಯಲ್ಲ, ಅದನ್ನು ನಾನು ಹಾಕಿದ್ದೀನಿ. ಸೊ ಸಿಂಪಲಿ ನಿಮಗೂ ಏನು ಮಾಡಬೇಕು, ನಿಮಗೂ ಬಂದುಬಿಟ್ಟು ಸೇಮ್ ಇದೇ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಇದು ಬೇಕಿದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಯೂಸ್ ಮಾಡ್ಕೋಬೋದು. ಈ ನೇಮು ನಿಮಗೆ ಗೊತ್ತಾಗ್ತಿಲ್ಲ ಟೈಪ್ ಮಾಡೋಕ್ಕೆ ಅಂತ ಅಂದರೆ, ಸೊ ಈ ನೇಮ್ ಮಾತ್ರ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ಫಸ್ಟಲ್ಲಿ ಬರ್ತಾ ಇದೆಯಲ್ವ, ನಿಮಗೆ ಈ ಫಸ್ಟಲ್ಲಿ ಬರ್ತಾ ಇರೋದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದರೆ ನೋಡಿ, ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗಿ ಬಂದುಬಿಡುತ್ತೆ. ಈ ಥರ ಸ್ಟಾರ್ಟ್ ಚಾಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕಿಲ್ಲಿ ಸ್ಟಾರ್ಟ್ ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತಿದೆ, ಫೋಟೋ ಅಪ್ಲೋಡ್ ಮಾಡೋ ಆಪ್ಷನ್ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ನಾವು ಹೋಮ್ದು ಒಂದು ಫೋಟೋ ಇನ್ಸ್ಟಾಲ್ ಮಾಡ್ಕೊಂಡ್ವಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಅಂದರೆ ಲೈಕ್ ಇಲ್ಲಿ ನಾವು ಟೈಪ್ ಮಾಡಬೇಕು, ಸ್ಟಾರ್ಟ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲೇನು ಮಾಡಬೇಕೀಗ, ಆ್ಯರೋ ಬಟನ್ ಕಾಣಿಸ್ತಿದೆಯಲ್ವ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಬಂದುಬಿಟ್ಟು ನಮಗೆ ಪ್ರಾಂಪ್ಟ್ ಬಂದುಬಿಡುತ್ತೆ. ಸೊ ಅದೇ ಪ್ರಾಂಪ್ಟನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡೋದು, ವೀಡಿಯೋಸ್ಗಳನ್ನ ಮಾಡೋದು. ಓಕೆನಾ, ಸೊ ನಾವು ನೋಡಿದ್ರಲ್ಲ ನಮ್ಮದು ಪ್ರಾಂಪ್ಟ್ ಬಂದಿದೆ. ಒಂದನೇದು ಇದು ಫೋಟೋ ಪ್ರಾಂಪ್ಟು, ಅದಾದಮೇಲೆ ವೀಡಿಯೋ ಪ್ರಾಂಪ್ಟ್ನು ನಮಗೆ ಬರುತ್ತೆ. ಓಕೆನಾ, ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ, ಮೇಲ್ಗಡೆ ಫೋಟೋ ಪ್ರಾಂಪ್ಟ್ ಇದೆ, ಕೆಳಗಡೆ ವೀಡಿಯೋ ಪ್ರಾಂಪ್ಟ್ ಇದೆ. ಇಲ್ಲಿ ನಾವು ಬಂದುಬಿಟ್ಟು ಇಮೇಜ್ ಜನ್ರೇಟ್ ಮಾಡೋದು. ಅದಾದಮೇಲೆ ನಾವು 4 ಬಂದುಬಿಟ್ಟು ವೀಡಿಯೋ ಪ್ರಾಂಪ್ಟು ಯೂಸ್ ಮಾಡ್ತೀವಿ. ಓಕೆನಾ, ಸೊ ಫಸ್ಟ್ ಬಂದುಬಿಟ್ಟು ನಾನೇನು ಮಾಡ್ತೀನಿ, ಮೊದಲನೇದು ಫೋಟೋ ಪ್ರಾಂಪ್ಟ್ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಸೊ ನೋಡಿ, ಮೊದಲನೇ ಇಮೇಜ್ದು ಫೋಟೋ ಪ್ರಾಂಪ್ಟು. ಓಕೆನಾ, ಇದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ AI. ಸೊ ಸರ್ಚ್ ಮಾಡಿದ್ದು ಮೊದಲನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದ್ದಿಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದಮೇಲೆ ನಮ್ಗೆ ಏನು ಮಾಡಬೇಕಂದ್ರೆ ಎಂಟರ್ ಟೂಲ್ ಅಂತ ಒಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ, ನಾವು ಲಾಗಿನ್ ಮಾಡ್ಕೊಂಡಾದ್ಮೇಲೆ ಸೊ ಸಿಂಪಲಿ ನಾನು ಇಲ್ಲಿ ಏನು ಮಾಡ್ತೀನಿ, ಎಂಟರ್ ಟೂಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಡಿಸ್ಕ್ರೈಬ್ ಯೋರ್ ಐಡಿಯಾ ಅಂತ ಇದೆಯಲ್ಲ, ಸೊ ನಮ್ಗೆ ಇಲ್ಲಿ ನಮ್ಮ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಬೇಕು. ಅದಾದಮೇಲೆ ನಿಮಗೆ ಯಾವ ರೇಷಿಯೋಲ್ಲಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಂದ್ಕೊಳ್ಳಿ ನಮಗೆ ಲಾಂಗ್ ವೀಡಿಯೋ ಮಾಡಬೇಕಂದ್ರೆ ಲ್ಯಾಂಡ್ಸ್ಪೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಶಾರ್ಟ್ ವೀಡಿಯೋ ಮಾಡಬೇಕಂದ್ರೆ ಪೋರ್ಟ್ರೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಅಂದ್ಕೊಳ್ಳಿ ಈಗ ಶಾರ್ಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ನಾನು ಪೋರ್ಟ್ರೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಿಂಪಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡಿ. ಓಕೆನಾ, ಸೆಂಡ್ ಮಾಡಾದಮೇಲೆ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ 2 ಇಮೇಜಲ್ಲಿ ನಿಮಗೆ ಯಾವ ಇಮೇಜ್ ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ, 2 ಇಮೇಜ್ ಬಂದಿದೆ. ಅನುಕೂಲ ಇದು ಇಷ್ಟ ಆಗಿಲ್ಲ ಅಂದರೆ ನೀವು ಬೇರೆ ಇಮೇಜ್ನ ಇದು ಮಾಡ್ಬೋದು. ಸಿಂಪಲಿ ನಾನು ಏನು ಮಾಡ್ತೀನಿ, ಈ ಇಮೇಜ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ. ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ಸಿಂಪಲಿ ಡೌನ್ಲೋಡ್ ಆಯಿತಾ. ಸೊ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ಎಲ್ಲರ ಹತ್ರನೂ ಬಂದುಬಿಟ್ಟು YT ಕ್ರಿಯೇಟ್ ಆ್ಯಪ್ ಇರುತ್ತೆ. ಇದು ಯೂಟ್ಯೂಬ್ದೇ ಆ್ಯಪು. ಸೊ ಯಾರ ಹತ್ರ ಇಲ್ಲ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸಿಂಪಲಿ YT ಕ್ರಿಯೇಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಜನ್ರೇಟ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ 3 ಇಂಗ್ರೀಡಿಯೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಏನು ಫೋಟೋ ಇತ್ತಲ್ಲ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ನಮಗೆ ವಿಡಿಯೋ ಪ್ರಾಂಪ್ಟ್ ಹಾಕಬೇಕು. ವಿಡಿಯೋ ಪ್ರಾಂಪ್ಟ್ಗೆ ಇಲ್ಲಿ ನಾವು ವಾಪಸ್ ChatGPTಗೆ ಬರೋಣ. ಸೊ ಇಲ್ಲಿ ಬಂದುಬಿಟ್ಟು ಮೊದಲನೇದು ವಿಡಿಯೋ ಪ್ರಾಂಪ್ಟ್ ನಾನಿಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಏನು ಮಾಡ್ತೀನಿ, ಬ್ಯಾಕ್ ಬಂದಾದಮೇಲೆ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮದು ವಿಡಿಯೋ ಏನಾಗ್ತಿದೆ ಇವಾಗ ಜನ್ರೇಟ್ ಆಗ್ತಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ನಮ್ಮದು ವಿಡಿಯೋ ಬಂದುಬಿಟ್ಟು ವಿತ್ ಸೌಂಡ್ ಜೊತೆ ಬಂದುಬಿಟ್ಟು ಇದು ಬಂದಿದೆ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೊ ಇದನ್ನು ನಾವು ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಲಾಸ್ಟ್ ಪಾರ್ಟಲ್ಲಿ ನಾವು ಈ ಥರ ಬರಬೇಕು. ಓಕೆನಾ, ಲಾಸ್ಟ್ ಪಾರ್ಟಿಗೆ ಬಂದುಬಿಟ್ಟು ನಾನೇನು ಮಾಡ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಓಕೆನಾ, ಇದನ್ನು ಇಲ್ಲಿವರೆಗಿದೆಯಲ್ವಾ. ಓಕೆ, ಇದನ್ನು ನಾನು ಸ್ಕ್ರೀನ್ಶಾಟ್ ಮಾಡ್ಕೊತೀನಿ. ಈ ಫೋಟೋನ ಸ್ಕ್ರೀನ್ಶಾಟ್ ಮಾಡ್ಕೊಂಡಾದಮೇಲೆ ಈ ಫೋಟೋನ ನಾನು ಇದು ಎಡಿಟ್ ಮಾಡಿಕೊಂಡು ಫುಲ್ ಕ್ರಾಪ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕ್ರಾಪ್ ಮಾಡ್ಕೊಳ್ಳಿ. ಫುಲ್ ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಳಿ ಕ್ಲೀನಾಗಿ. ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ ನಮಗಿಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಜನ್ರೇಟ್ ವಿಡಿಯೋ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಮತ್ತು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫೋಟೋ ನಾವೇನಿದೆ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಫೋಟೋ ಆ್ಯಡ್ ಮಾಡ್ಕೊಂಡಾದಮೇಲೆ ಈಗ ನಾವು ಎರಡನೇ ವೀಡಿಯೋ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಏನು ಪ್ರಾಂಪ್ಟ್ ಇದೆ ಅದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ಸಿಂಪಲಿ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ, ಜನ್ರೇಟ್ ಆಗ್ತಿದೆ. ಸೊ ಈ ಥರ ವೀಡಿಯೋಸ್ ನೀವು ಈಸಿಲಿ ಬಂದುಬಿಟ್ಟು ಮಾಡ್ಬೋದು. ಡೆಕೋರೇಷನ್ ವೀಡಿಯೋ ಲೈಕ್ ಹೌಸ್ದು. ಸೊ ನೀವು ಅದನ್ನು ಇನ್ಸ್ಟಾದಲ್ಲೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಮ್ಮದು ಎರಡನೇ ವೀಡಿಯೋನು ಬಂದುಬಿಟ್ಟು ರೆಡಿಯಾಗಿ ಬಂದಿದೆ. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಯೂಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಯೂಸ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಲಾಸ್ಟ್ ಇದಕ್ಕೆ ಬರಬೇಕು. ಲಾಸ್ಟ್ ಇದಕ್ಕೆ ಬಂದಾದ್ಮೇಲೆ ಮತ್ತೆ ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ ಈ ಫೋಟೋನ. ಸೊ ನಾನು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಕ್ರಾಪಿಂಗ್ ಮಾಡ್ಕೊಳ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಜನ್ರೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಮೇಲೆ ಹೋಗ್ಬಿಟ್ಟು ಆ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ChatGPTಗೆ ಬನ್ನಿ, ಮೂರನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ, ವೀಡಿಯೋ ಪ್ರಾಂಪ್ಟು. ಅದಾದಮೇಲೆ ಮತ್ತೆ ವೈಟಿ ಕ್ರಿಯೇಟಿಗೆ ಬಂದುಬಿಟ್ಟು ಪೇಸ್ಟ್ ಮಾಡಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೂರನೇದು ನಮ್ಮದು ಜನ್ರೇಟ್ ಆಗ್ತಿದೆ, ನಾವು ವೆಯ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ನೋಡಿ, ನಮ್ಮದು ವೀಡಿಯೋ ಬಂದುಬಿಟ್ಟು ಮತ್ತೆ ಇದಾಗಿ ಬಂದಿದೆ ರೆಡಿಯಾಗಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಯೂಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಯೂಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ಲಾಸ್ಟ್ನೇ ಇದರಲ್ಲಿ ಬರಬೇಕು, ಲಾಸ್ಟ್ನೇ ಸೀನಲ್ಲಿ ಬರಬೇಕು. ಅದಾದಮೇಲೆ ಮತ್ತೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಮಾಡ್ಕೊಂಡಾದಮೇಲೆ ಗೈಸ್ ಇದನ್ನು ನಾನು ಎಡಿಟ್ ಮಾಡ್ಕೊಳ್ತೀನಿ. ಓಕೆನಾ. ಇದೇನಾಯಿತು, ಎಡಿಟ್ ಮಾಡ್ಕೊಳ್ತೀನಿ. ಸ್ಕ್ರೀನ್ಶಾಟ್ ಆಗಿಲ್ಲ, ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಏನಿದೆ ಎಡಿಟ್ ಮಾಡ್ಕೊಳ್ತೀನಿ. ಓಕೆನಾ. ಕ್ರಾಪಿಂಗ್ ಮಾಡ್ಕೋಬೇಕು ನಮಗೆ. ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಈ ಥರ ಕ್ರಾಪಿಂಗ್ ಮಾಡ್ಕೊಳ್ತೀನಿ. ಇದು ನಾವೇನಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಕ್ರಾಪ್ ಮಾಡಿ ಹಾಕ್ತಾಯಿದ್ದೀವಿ ಅಂದರೆ ನಮಗೆ ಕನ್ಸಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಬೇಕಲ್ವಾ, ಹಾಗಾಗಿ. ಓಕೆನಾ. ಸೊ ಸಿಂಪಲಿ ಮತ್ತೆ ಈಗ ವಿಡಿಯೋ ಎಲ್ಲ ಇತ್ತು. ಸೊ ಸಿಂಪಲಿ ಈಗ ಮತ್ತೆ ನಾವೇನು ಮಾಡೋಣ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ವಿಡಿಯೋ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡಿಂಗ್ ರೇಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಲಾಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಪ್ರಾಂಪ್ಟು. ಅದಾದಮೇಲೆ ಮತ್ತೆ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ವೀಡಿಯೋ ಏನಿದೆ ಜನ್ರೇಟ್ ಆಗ್ತಿದೆ, ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಫೈನಲ್ ಆಗಿ ನಮ್ಮ ವೀಡಿಯೋ ಬಂದುಬಿಟ್ಟು ರೆಡಿ ಆಗಿದೆ. ಈಗ ಯೂಸ್ ವೀಡಿಯೋ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ. ಯೂಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈಗ ನಮ್ಗೆ ಏನು ಮಾಡಬೇಕು, ಮಧ್ಯದಲ್ಲಿ ನಮಗೆ ಟ್ರಾನ್ಸಾಕ್ಷನ್ಸ್ ಏನಾದರೂ ಇದ್ದರೆ ಯೂಸ್ ಮಾಡ್ಕೋಬೇಕು. ಓಕೆನಾ. ಸೊ ಒಂದು ಸಲ ನಾನು ನಿಮಗೆ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮಧ್ಯದಲ್ಲಿ ಏನು ಟ್ರಾನ್ಸಾಕ್ಷನ್ ಇದೆ ಇದು ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಮೊದಲನೇದು, ಎರಡನೇ ಟ್ರಾನ್ಸಾಕ್ಷನು, ಮೂರನೇದು ಅಂದರೆ ಎಲ್ಲದರಲ್ಲೂ ಒಂದೇ ಟ್ರಾನ್ಸಾಕ್ಷನ್. ಸೊ ಒಂದ್ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. Drill that bracket there. Pass me the leveling tool. Watch the steps, they're drying. We're almost done with this side. Finishing up the rails now. Scraping is done, looking much better. Let's bring this table up. Careful, we've got the chairs and the plants are here. Perfect, just watch them now. It's cozy. This look absolutely perfect. It's so beautiful. Yes, it's just what we... ಸೊ ನೋಡಿದ್ರಲ್ಲ, ಸೊ ಈ ಥರ ವೀಡಿಯೋಸ್ ನೀವು ಮಾಡ್ಬೋದು. ಇದೇ ಹೋಮ್ ಅಂತೆಲ್ಲ ಬೇರೆದ್ದು ನೀವು ಬಂದುಬಿಟ್ಟು ಯೂಸ್ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗುತ್ತೆ. ಇದರಲ್ಲಿ ನಿಮಗೆ ವಾಯ್ಸ್ ಇಷ್ಟ ಆಗಿಲ್ಲ, ನನಗೆ ಈ ವಾಯ್ಸ್ ಬೇಡ ಅಂದರೆ ಮ್ಯೂಟ್ ಮಾಡಿಕೊಂಡು ಇದರಲ್ಲಿ ವಾಯ್ಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆನಾ. ಇದನ್ನು ನೀವು ಯೂಟ್ಯೂಬ್ ಶಾರ್ಟ್ಸಲ್ಲೂ ಯೂಸ್ ಮಾಡ್ಕೋಬೋದು, ಇನ್ಸ್ಟಾಗ್ರಾಮಲ್ಲೂ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.